ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಈ ಕೆಳಗಿನ ಯಾವ ವರ್ಷದಲ್ಲಿ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲು ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 1956, ಆಪ್ಷನ್ 2 1971, ಆಪ್ಷನ್ 3 1992 ಅಥವಾ ಆಪ್ಷನ್ 4 2006ನೇ ಇಸ್ವಿ ಅಂತ ಇದೆ. ಸರಿಯಾದ ಉತ್ತರ 1992ರಲ್ಲಿ ಮೊದಲ ಬಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರದಿಂದ ಇಂಟ್ರೊಡ್ಯೂಸ್ ಮಾಡಲಾಯಿತು ಅಥವಾ ಸ್ಥಾಪನೆ ಮಾಡಲಾಯಿತು. ಈ ಕರ್ನಾಟಕ ರತ್ನ ಪ್ರಶಸ್ತಿಯ ಬಗ್ಗೆ ಕೆಲವೊಂದಿಷ್ಟು ಮಹತ್ವದ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ 1992ರಲ್ಲಿ ಮೊದಲ ಬಾರಿಗೆ ಕರ್ನಾಟಕದ ರಾಜ್ಯದ ಅತ್ಯುನ್ನತ ನಾಗರಿಕ ಗೌರವವಾದಂತಹ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಇಂಟ್ರೊಡ್ಯೂಸ್ ಮಾಡಲಾಯಿತು. ಯಾವುದೇ ಕ್ಷೇತ್ರಗಳಲ್ಲಿ ವ್ಯಕ್ತಿಯ ಅಸಾಧಾರಣವಾದಂತಹ ಎಕ್ಸ್ಟ್ರಾರ್ಡಿನರಿ ಕಾಂಟ್ರಿಬ್ಯೂಷನ್ಗಳನ್ನು ಗುರುತಿಸಿ ಈ ಅತ್ಯುನ್ನತವಾದಂತಹ ನಾಗರಿಕ ಗೌರವವಾದಂತಹ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮುಖ್ಯಮಂತ್ರಿ ಅಂದರೆ 1992ರಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ ಎಸ್ ಬಂಗಾರಪ್ಪನವರ ಸಂದರ್ಭದಲ್ಲಿ ಸ್ಥಾಪನೆ ಮಾಡಲಾಯಿತು. ಇಲ್ಲಿಯವರೆಗೆ ಒಟ್ಟು 10 ಮಂದಿ ಈ ಕರ್ನಾಟಕ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದು, ಮೊದಲ ಬಾರಿಗೆ ಅಂದರೆ 1992ರಲ್ಲಿ ಪ್ರಥಮವಾಗಿ ಸ್ಥಾಪನೆ ಮಾಡಿದ ನಂತರ ಕುವೆಂಪು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 1992ರಲ್ಲಿ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ನಂತರ 1999ರಲ್ಲಿ ಎಸ್ ನಿಜಲಿಂಗಪ್ಪನವರಿಗೆ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿದರೆ, 2000ನೇ ಇಸ್ವಿಯಲ್ಲಿ CNR ರಾವ್, ವಿಜ್ಞಾನಿಯಾದಂತಹ CNR ರಾವ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. 2001ರಲ್ಲಿ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರಿಗೆ ಔಷಧಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸಾಧನೆ ಮಾಡಿದ್ದನ್ನು ಗುರುತಿಸಿ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿದರೆ, 2005ರಲ್ಲಿ ಭಾರತ ರತ್ನ ಭೀಮಸೇನ್ ಜೋಶಿ ಅವರಿಗೆ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ನಂತರ 2007ರಲ್ಲಿ ಶಿವಕುಮಾರ್ ಸ್ವಾಮಿ ಅವರಿಗೆ, ಸಿದ್ಧಗಂಗಾ ಶ್ರೀ ಶಿವಕುಮಾರ್ ಸ್ವಾಮೀಜಿ ಅವರಿಗೆ ಸಮಾಜ ಸೇವೆಗಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿದರೆ, 2008ರಲ್ಲಿ ಜವರೇಗೌಡ ಅವರಿಗೆ ಶಿಕ್ಷಣ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಮಾಡಿದಂತಹ ಸಾಧನೆಗಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. 2009ರಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗೆ ಸಮಾಜ ಸೇವೆಗೆ ಈ ಒಂದು ಅವಾರ್ಡನ್ನು ನೀಡಲಾಯಿತು. 2022ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಸಿನಿಮಾ ಮತ್ತು ಸಮಾಜ ಸೇವೆ ಈ ಒಂದು ಕ್ಷೇತ್ರದಲ್ಲಿ ಮಾಡಲಾದಂತಹ ಸಾಧನೆಗಾಗಿ ಮರಣೋತ್ತರವಾಗಿ ಪ್ರಥಮ ಬಾರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಹೀಗೆ 10 ಮಹನೀಯರಿಗೆ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕರ್ನಾಟಕ ರಾಜ್ಯದ ಅತ್ಯುನ್ನತ ನಾಗರಿಕ ಗೌರವವಾದಂತಹ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಸೊ 1992ರಲ್ಲಿ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ಕರೆಕ್ಟ್ ಆನ್ಸರನ್ನು ನೀಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಗ್ಲೈಫೋಸೇಟ್ ಅನ್ನುವ ಒಂದು ಪದ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಸೊ ಈ ಒಂದು ಕೆಮಿಕಲ್ ನೇಮ್ ಎಂದರೆ ಏನು, ಗ್ಲೈಫೋಸೇಟ್ ಅಂದರೆ ಏನು ಅಂತ ಪ್ರಶ್ನೆ ಇದೆ. ಈ ಗ್ಲೈಫೋಸೇಟ್ ಅನ್ನೋದು ಭತ್ತದ ಬೆಳೆಗೆ ಬಳಸುವಂತಹ ಅಧಿಕ ಇಳುವರಿ ಕೊಡುವಂತಹ ಗೊಬ್ಬರವಾಗಿದೆ ಅಂತ ಆಪ್ಷನ್ 1 ಇದೆ. ಆಪ್ಷನ್ 2, ಈ ಗ್ಲೈಫೋಸೇಟ್ ಅನ್ನೋದು ಮಲೇರಿಯಾ ರೋಗಿಗಳ ಚಿಕಿತ್ಸೆಗಾಗಿ ಬಳಸಲಾಗುವಂತಹ ಔಷಧವಾಗಿದೆ ಅಂತ ಇದೆ. ಆಪ್ಷನ್ 3, ಈ ಗ್ಲೈಫೋಸೇಟ್ ಅನ್ನೋದು ಕೀಟನಾಶಕವಾಗಿದೆ ಅಂತ ಇದೆ. ಆಪ್ಷನ್ 4, ಈ ಗ್ಲೈಫೋಸೇಟ್ ಅನ್ನೋದು ಒಂದು ರೀತಿಯ ಕಳೆನಾಶಕವಾಗಿದೆ ಅಂತ ಇದ್ದು, ಸರಿಯಾದ ಉತ್ತರವನ್ನು ಆಪ್ಷನ್ಗಳೊಂದಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಅಮೋಘ ವರ್ಷ ಕೋಚಿಂಗ್ ಸೆಂಟರ್ನಲ್ಲಿ ಹೊಸ KAS, PSI, ಗ್ರೂಪ್ C ಮತ್ತು PC ಆಫ್ಲೈನ್ ಬ್ಯಾಚಸ್ಗಳು ಪ್ರಾರಂಭವಾಗ್ತಾ ಇವೆ. ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ವಿಜಯನಗರದಲ್ಲಿರುವಂತಹ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ನಿಮ್ಮ ಯಾವುದೇ ಕ್ವೇರೀಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಥವಾ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈ ಕಂಟೆಂಟ್ ನಿಮ್ಮ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಅನಿಸಿದರೆ ಕಂಟೆಂಟನ್ನು ಶೇರ್ ಮಾಡಿ ಮತ್ತು ನಿಮ್ಮ ಯಾವುದೇ ಕ್ವೇರೀಸ್ಗಳು ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ.
ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋದಾದರೆ, 75 ವರ್ಷಗಳ ನಂತರ ಭಾರತದಲ್ಲಿ ಚೀತಾವನ್ನು ರೀಇಂಟ್ರಡ್ಯೂಸ್ ಮಾಡಲಾಯಿತು. ಸೊ ಈ ಚಿರತೆಗಳನ್ನು ಯಾವ ದೇಶದಿಂದ ತೆಗೆದುಕೊಂಡು ಬಂದು ಭಾರತದಲ್ಲಿ, ಮುಖ್ಯವಾಗಿ ನಮಗೆಲ್ಲ ಗೊತ್ತಿರುವಂತಹ ಮಧ್ಯಪ್ರದೇಶದ ಕೂನೋ ನ್ಯಾಷನಲ್ ಪಾರ್ಕ್ನಲ್ಲಿ ಇಂಟ್ರಡ್ಯೂಸ್ ಮಾಡಲಾಗಿದೆ. ಸೊ ಯಾವ ದೇಶದಿಂದ ಈ ಚಿರತೆಗಳನ್ನು ಅಥವಾ ಚೀತಾಗಳನ್ನು ತೆಗೆದುಕೊಂಡು ಬಂದು ಬಿಡಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಉಗಾಂಡಾದಿಂದ, ಆಪ್ಷನ್ 2 ನಮೀಬಿಯಾ ದೇಶದಿಂದ, ಆಪ್ಷನ್ 3 ಕೀನ್ಯಾದಿಂದ, ಆಪ್ಷನ್ 4 ಆಸ್ಟ್ರೇಲಿಯಾದಿಂದ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ನಮೀಬಿಯಾ ದೇಶದಿಂದ ಈ ಚಿರತೆಗಳನ್ನು ಅಥವಾ ಚೀತಾಗಳನ್ನು ಪುನರ್ ಪರಿಚಯನ ಮಾಡಲಾಯಿತು ಅಥವಾ ರೀಇಂಟ್ರಡ್ಯೂಸ್ ಮಾಡಲಾಯಿತು ಅಂತ ನಾವು ರೀಸೆಂಟಾಗಿ ನ್ಯೂಸ್ನಲ್ಲಿ ನೋಡಿದ್ವಿ. ಸೊ ಚೀತಾ ಈಗ ಕಾಂಟೆಕ್ಸ್ಟ್ನಲ್ಲಿ ಯಾಕಿದೆ ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ಪ್ರತಿ ವರ್ಷ ಡಿಸೆಂಬರ್ 4ರಂದು ಅಂತಾರಾಷ್ಟ್ರೀಯ ಚೀತಾ ದಿನವನ್ನು ಆಚರಿಸಲಾಗುತ್ತೆ. ಸೊ ನಮ್ಮ ಭಾರತದ ರಾಷ್ಟ್ರೀಯ ಜಿಯೋಲಾಜಿಕಲ್ ಪಾರ್ಕ್ ದೆಹಲಿಯಲ್ಲಿರುವಂತಹ ಈ ಮೃಗಾಲಯದಲ್ಲಿ ಅಂತಾರಾಷ್ಟ್ರೀಯ ಚೀತಾ ದಿನ ಮತ್ತು ವನ್ಯಜೀವಿ ಸಂರಕ್ಷಣಾ ದಿನವನ್ನು ರೀಸೆಂಟಾಗಿ ಆಚರಣೆ ಮಾಡಲಾಯಿತು ಅಂತ ಕಾಂಟೆಕ್ಸ್ಟ್ನಿಂದ ನಮಗೆ ತಿಳಿದು ಬರುತ್ತೆ. ಸೊ ಮುಖ್ಯವಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಚೀತಾ ಬಗ್ಗೆ ಕೆಲವೊಂದಿಷ್ಟು ಮಹತ್ವದ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಈ ಒಂದು ದಿನಾಚರಣೆಯನ್ನು ಆಚರಿಸುವಂತಹ ಮುಖ್ಯ ಉದ್ದೇಶ ಏನು ಅಂತಂದರೆ, ಈಗಿನ ಪೀಳಿಗೆಗೆ ಅಥವಾ ಮುಂದಿನ ಪೀಳಿಗೆಗೆ ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದು ಮತ್ತು ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳು ಯಾವ ರೀತಿ ತಮ್ಮ ಅಳಿವಿನ ವಿರುದ್ಧ ಹೋರಾಟವನ್ನು ಮಾಡ್ತಾ ಇವೆ, ಸೊ ಆ ಒಂದು ಓಟದಲ್ಲಿ ಗೆಲ್ಲುವಂತಹ ಒಂದು ಸಾಮರ್ಥ್ಯವನ್ನು ಅಥವಾ ಸಹಾಯವನ್ನು ಈ ಪ್ರಾಣಿಗಳಿಗೆ ವಿಶ್ವದಾದ್ಯಂತ ಜನರು ಮಾಡಬೇಕು ಅಂತ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಈ ಅಂತಾರಾಷ್ಟ್ರೀಯ ಚೀತಾ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ 4ರಂದು ಆಚರಿಸಲಾಗುತ್ತೆ. ಚೀತಾಗಳು ಮಾಂಸಭಕ್ಷಕ ಪ್ರಾಣಿಗಳಾಗಿದ್ದು ಸಾಮಾನ್ಯವಾಗಿ ತಮ್ಮ ಬೇಟೆಯನ್ನು ಬೆನ್ನಟ್ಟಿ ಕೊಲ್ಲುವಂತಹ ಸಾಮರ್ಥ್ಯವನ್ನು ಹೊಂದಿವೆ. ಸೊ ಇವುಗಳು ಸಾಮಾನ್ಯವಾಗಿ ಬೇಟೆಯಾಡುವಂತಹ ವಿಧ ಯಾವುದು ಅಂತಂದರೆ, ಅವು ಬೇಟೆಯಾಡುವಂತಹ ಸಂದರ್ಭದಲ್ಲಿ ಬೇಟೆಯನ್ನು ಗಂಟಲುಗಳನ್ನು, ಅವುಗಳ ಒಂದು ಕತ್ತನ್ನು ಕಚ್ಚುವಂತಹ ಒಂದು ಕೆಲಸವನ್ನು ಅಥವಾ ಒಂದು ಮೆಥಡನ್ನು ಯೂಸ್ ಮಾಡುತ್ತೆ. ಸೊ ಇದರಿಂದ ಆ ಒಂದು ಬೇಟೆಯಾದಂತಹ ಪ್ರಾಣಿಗಳ ಒಂದು ಉಸಿರಾಟಕ್ಕೆ ಅಥವಾ ಒಂದು ಗಾಳಿಯ ಪೂರೈಕೆಯನ್ನು ಕಡಿತಗೊಳಿಸುವ ಮೂಲಕ ಆ ಪ್ರಾಣಿಗಳನ್ನು ಕೊಂದು ಬೇಟೆಯಾಡುವಂತಹ ಮೆಥಡನ್ನು ಚೀತಾಗಳು ಫಾಲೋ ಮಾಡುತ್ತವೆ. ಸೊ ಭಾರತದಲ್ಲಿ ಅಂತಾರಾಷ್ಟ್ರೀಯ ಚೀತಾ ದಿನವನ್ನು ರಾಷ್ಟ್ರೀಯ ಜಿಯೋಲಾಜಿಕಲ್ ಪಾರ್ಕ್ ನವದೆಹಲಿಯಲ್ಲಿರುವಂತಹ ಈ ಮೃಗಾಲಯದಲ್ಲಿ ಮತ್ತು ಕೇಂದ್ರ ಮೃಗಾಲಯ ಪ್ರಾಧಿಕಾರದ ಸಹಯೋಗದಿಂದ ಆಚರಿಸಲಾಯಿತು ಅಂತ ನಾವು ಅರ್ಥ ಮಾಡ್ಕೋಬಹುದಾಗಿದೆ. ಇನ್ನು ಚೀತಾಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಸಾಮಾನ್ಯವಾಗಿ ಇವುಗಳು ಉದ್ದ ಕಾಲುಗಳನ್ನು ಹೊಂದಿರುವಂತಹ ದೊಡ್ಡ ಮತ್ತು ತೆಳ್ಳಗಿನ ಬೆಕ್ಕು ಅಂತ ಗುರುತಿಸಿಕೊಳ್ಳುತ್ತವೆ. ಭೂಮಿಯ ಮೇಲೆ ಅತ್ಯಂತ ವೇಗದ ಪ್ರಾಣಿ ಚೀತಾ ಅಂತ ಕೂಡ ಜನಪ್ರಿಯವಾಗಿ ಕರೆಯಲಾಗುತ್ತದೆ. ಸೊ ಇವುಗಳ ವೇಗದ ಒಂದು ಅಂದಾಜನ್ನು ಮಾಡೋದಾದರೆ 0ದಿಂದ 70 ಮೈಲ್ಸ್ ಪರ್ ಅವರ್ ಈ ಒಂದು ಹೆಚ್ಚಿನ ವೇಗವನ್ನು ಕೇವಲ 3 ಸೆಕೆಂಡ್ಗಳಲ್ಲಿ ತಲುಪುವಂತಹ ಅಥವಾ ಆ ಒಂದು ರೀಚ್ ಮಾಡುವಂತಹ ಸಾಮರ್ಥ್ಯವನ್ನು ಈ ಚೀತಾಗಳು ಹೊಂದಿವೆ. ಅಂದರೆ ಕೇವಲ 3 ಸೆಕೆಂಡ್ಗಳಲ್ಲಿ 0ದಿಂದ 70 ಮೈಲ್ ಪ್ರತಿ ಗಂಟೆಯ ಒಂದು ವೇಗವನ್ನು ಅಚೀವ್ ಮಾಡುವಂತಹ ಸಾಮರ್ಥ್ಯ ಈ ಚಿರತೆಗಳಲ್ಲಿ ಇರುತ್ತದೆ. ಪ್ರಸ್ತುತವಾಗಿ ಈ ಚಿರತೆಗಳ ಒಂದು ಪಾಪ್ಯುಲೇಷನನ್ನು ಹೆಚ್ಚಾಗಿ ನಾವು ನಮೀಬಿಯಾ ಮತ್ತು ದಕ್ಷಿಣ ಆಫ್ರಿಕಾ ದೇಶಗಳಲ್ಲಿ ಕಾಣಬಹುದಾಗಿದ್ದು, 1952ರಲ್ಲಿ ಭಾರತದಲ್ಲಿ ಏಷ್ಯಾಟಿಕ್ ಚಿರತೆಗಳನ್ನು ಕಂಪ್ಲೀಟ್ ಆಗಿ ನಿರ್ನಾಮವಾಗಿವೆ ಅಥವಾ ಈ ಚೀತಾಗಳು ಭಾರತದಲ್ಲಿ ಎಕ್ಸ್ಟಿಂಕ್ಟ್ ಆಗಿವೆ ಅಂತ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆಯನ್ನು ಮಾಡಲಾಗಿತ್ತು. ನೆನ್ಪಿಟ್ಕೊಳ್ಳಿ, 1952ರಲ್ಲಿ. ಅದಾದ ನಂತರ ಈಗ 2022ರ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ ನಮೀಬಿಯಾದಿಂದ ಮಧ್ಯಪ್ರದೇಶದ ಕೂನೋ ನ್ಯಾಷನಲ್ ಪಾರ್ಕ್ನಲ್ಲಿ ಚಿರತೆಗಳನ್ನು ಮರುಪರಿಚಯ ಮಾಡುವಂತಹ ಪ್ರೋಗ್ರಾಮನ್ನು ಕೈಗೊಳ್ಳಲಾಗಿತ್ತು. ಸೊ ಚೀತಾ ರೀಇಂಟ್ರಡಕ್ಷನ್ ಪ್ರೋಗ್ರಾಮ್ ಅನ್ನುವ ಹೆಸರಿನಲ್ಲಿ ಮಧ್ಯಪ್ರದೇಶದ ಕೂನೋ ನ್ಯಾಷನಲ್ ಪಾರ್ಕ್ನಲ್ಲಿ ಚೀತಾ ರೀಇಂಟ್ರೊಡಕ್ಷನ್ ಮಾಡುವಂತಹ ಒಂದು ಕೆಲಸವನ್ನು ಮಾಡಲಾಯಿತು. ಸೊ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಪಾಯಿಂಟ್ಸ್, ನೋಟ್ ಮಾಡಿ ಇಟ್ಕೊಳ್ಳಿ. ಪ್ರತಿ ವರ್ಷ ಡಿಸೆಂಬರ್ 4ರಂದು ಚೀತಾ ದಿನವನ್ನಾಗಿ ಆಚರಿಸಲಾಗುತ್ತೆ. ಚೀತಾಗಳ ಸಂರಕ್ಷಣೆ ಕುರಿತಾದಂತಹ ಜಾಗೃತಿಯನ್ನು ಮೂಡಿಸುವುದು ಈ ದಿನಾಚರಣೆಯ ಮುಖ್ಯ ಉದ್ದೇಶ ಆಗಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋಣ. ಮುಂದಿನ ಆರ್ಟಿಕಲ್ ಒಂದು ಪುಸ್ತಕದ ಪಬ್ಲಿಕೇಶನ್ ಬಗ್ಗೆ ಇದೆ. ಬ್ರೇವ್ ಹಾರ್ಟ್ಸ್ ಆಫ್ ಭಾರತ್ ಅಥವಾ ಬ್ರೇವ್ ಹಾರ್ಟ್ಸ್ ಆಫ್ ಇಂಡಿಯಾ ವಿಗ್ನೆಟ್ಸ್ ಫ್ರಮ್ ಇಂಡಿಯನ್ ಹಿಸ್ಟ್ರಿ ಅನ್ನುವ ಒಂದು ಪುಸ್ತಕದ ಲೇಖಕರು ಯಾರು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ವೆಂಕಯ್ಯ ನಾಯ್ಡು, ಆಪ್ಷನ್ 2 ರಿಷಿ ಪಾಲೇಖ್, ಆಪ್ಷನ್ 3 ವಿಕ್ರಮ್ ಸಂಪತ್, ಆಪ್ಷನ್ 4 ರಾಜು ಶ್ರೀವಾಸ್ತವ್ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 3 ವಿಕ್ರಮ್ ಸಂಪತ್ ಅನ್ನುವ ಲೇಖಕರು ಬ್ರೇವ್ ಹಾರ್ಟ್ಸ್ ಆಫ್ ಇಂಡಿಯಾ ವಿಗ್ನೆಟ್ಸ್ ಫ್ರಮ್ ಇಂಡಿಯನ್ ಹಿಸ್ಟ್ರಿ ಅನ್ನುವ ಪುಸ್ತಕವನ್ನು ರೀಸೆಂಟಾಗಿ ಪಬ್ಲಿಷ್ ಮಾಡಿದ್ದಾರೆ ಅಂತ ನ್ಯೂಸ್ನಲ್ಲಿದೆ. ಸೊ ಕಾಂಟೆಕ್ಸ್ಟನ್ನು ಮತ್ತೆ ರಿವೈಸ್ ಮಾಡೋದಾದರೆ, ವಿಕ್ರಮ್ ಸಂಪತ್ ಅವರು ಬ್ರೇವ್ ಹಾರ್ಟ್ಸ್ ಆಫ್
ಇಂಡಿಯಾ ವಿಗ್ನೆಟ್ಸ್ ಫ್ರಮ್ ಇಂಡಿಯನ್ ಹಿಸ್ಟ್ರಿ ಅನ್ನುವ ಪುಸ್ತಕವನ್ನು ದೆಹಲಿಯಲ್ಲಿ ಪಬ್ಲಿಷ್ ಮಾಡಿದರು ಅಂತ ಈ ಒಂದು ಕಾಂಟೆಕ್ಸ್ಟ್ನಿಂದ ನಮಗೆ ತಿಳಿದು ಬರುತ್ತೆ. ಮುಖ್ಯವಾಗಿ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಧೈರ್ಯವನ್ನು ಪ್ರದರ್ಶಿಸಿದಂತಹ 15 ಪುರುಷರು ಮತ್ತು ಮಹಿಳೆಯರ ಕಥೆಗಳ ಒಂದು ಸಂಕಲನ ಈ ಒಂದು ಪುಸ್ತಕ ಅಂತ ಈ ಒಂದು ಕಾಂಟೆಕ್ಸ್ಟ್ನಿಂದ ನಮಗೆ ಅರ್ಥ ಮಾಡ್ಕೋಬೋದಾಗಿದೆ. ಸೊ ಈ ಇಮೇಜ್ನಲ್ಲಿ ನೋಡಬಹುದಾದಂತಹ ಪುಸ್ತಕವನ್ನು ಪೆಂಗ್ವಿನ್ ಪಬ್ಲಿಕೇಶನ್ನಿಂದ ಪ್ರಕಟಿಸಲಾಗಿದೆ. ಮುಖ್ಯವಾಗಿ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಈ ಸ್ವತಂತ್ರ ಹೋರಾಟದಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗಳನ್ನು ಗುರುತಿಸಲಾಗಿದ್ದು ಧೈರ್ಯ ಮತ್ತು ದೃಢ ಸಂಕಲ್ಪವನ್ನು ಹೊಂದಿದಂತಹ ಕಥೆಗಳನ್ನು ಈ ಒಂದು ಪುಸ್ತಕದಲ್ಲಿ ಮೆನ್ಷನ್ ಮಾಡಲಾಗಿದೆ. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ 15 ಕೆಚ್ಚೆದೆಯ ಪುರುಷರು ಮತ್ತು ಮಹಿಳೆಯರು ಯಾವ ರೀತಿ ಈ ಬ್ರಿಟಿಷರ ವಿರುದ್ಧ ಆಕ್ರಮಣಕಾರರ ಸವಾಲುಗಳಿಗೆ ಎದುರಾಗಿ ಎಂದಿಗೂ ಶರಣಾಗದಂತಹ ಒಂದು ದೃಢ ಸಂಕಲ್ಪದೊಂದಿಗೆ ಹೋರಾಡಿದರು ಅನ್ನುವ ಒಂದು ಇನ್ಸ್ಪಿರೇಷನ್ ಸ್ಟೋರೀಸ್ಗಳನ್ನು ಈ ಒಂದು ಪುಸ್ತಕದಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಈ 15 ಪುರುಷ ಮತ್ತು ಮಹಿಳೆಯರ ಇತಿಹಾಸವನ್ನು ಭಾರತದಲ್ಲಿ ನಾವು ಮರೆತು ಹೋಗಿದ್ದೇವೆ ಅಥವಾ ಆ ಒಂದು ಇತಿಹಾಸದ ಪುಟಗಳಲ್ಲಿ ಇವರ ಹೆಸರುಗಳು ಮರೆತು ಹೋಗಿವೆ ಅನ್ನುವ ಒಂದು ಕಾರಣಕ್ಕಾಗಿ ಇವರನ್ನು ಈ ಒಂದು ಹೈಲೈಟ್ ಮಾಡುವಂತಹ ನಿಟ್ಟಿನಲ್ಲಿ ಈ ವಿಕ್ರಮ್ ಸಂಪತ್ ಅವರು ಬ್ರೇವ್ ಹಾರ್ಟ್ಸ್ ಆಫ್ ಭಾರತ್ ವಿಗ್ನೆಟ್ಸ್ ಫ್ರಮ್ ಇಂಡಿಯನ್ ಹಿಸ್ಟ್ರಿ ಅನ್ನೋ ಪುಸ್ತಕದಲ್ಲಿ ಮೆನ್ಷನ್ ಮಾಡಲಾಗಿದೆ. ಯಾವ ರೀತಿ ಈ ಕೆಚ್ಚೆದೆಯ ಹೋರಾಟವನ್ನು ಮಾಡಿದಂತಹ ಪುರುಷ ಮತ್ತು ಮಹಿಳೆಯರು ತಮ್ಮ ಹಕ್ಕುಗಳು, ನಂಬಿಕೆ ಮತ್ತು ಸ್ವಾತಂತ್ರ್ಯವನ್ನು ಸಂರಕ್ಷಿಸುವುದಕ್ಕಾಗಿ ಈ ಒಂದು ಅವರ ಒಂದು ಧೈರ್ಯಶಾಲಿಯಾದಂತಹ ಒಂದು ಇನ್ಸ್ಪಿರೇಷನ್ ಸ್ಟೋರೀಸ್ಗಳನ್ನು ಈ ಪುಸ್ತಕದಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಪುಸ್ತಕದ ಆಥರ್ಗಳನ್ನು ಮೇಲಿಂದ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಇರ್ತಾರೆ ಎಕ್ಸಾಮ್ಗಳಲ್ಲಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಗ್ಲೋಬಲ್ ಏವಿಯೇಷನ್ ಸೇಫ್ಟಿ ಅನ್ನುವ ಇಂಡೆಕ್ಸನ್ನು ರೀಸೆಂಟಾಗಿ ಪಬ್ಲಿಷ್ ಮಾಡಲಾಗಿತ್ತು. ಗ್ಲೋಬಲ್ ಏವಿಯೇಷನ್ ಸೇಫ್ಟಿ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ ಎಷ್ಟು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 37ನೇ ರ್ಯಾಂಕ್, ಆಪ್ಷನ್ 2 106ನೇ ರ್ಯಾಂಕ್, ಆಪ್ಷನ್ 3 48ನೇ ರ್ಯಾಂಕ್ ಅಥವಾ ಆಪ್ಷನ್ 4 75ನೇ ರ್ಯಾಂಕ್ ಅಂತ ಇದೆ. ಸರಿಯಾದ ಉತ್ತರ ಈ ಸೂಚ್ಯಂಕದಲ್ಲಿ ಭಾರತಕ್ಕೆ 48ನೇ ಸ್ಥಾನ ಲಭಿಸಿದೆ. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಗ್ಲೋಬಲ್ ಏವಿಯೇಷನ್ ಸೇಫ್ಟಿ ಅನ್ನುವ ಸೂಚ್ಯಂಕವನ್ನು ರೀಸೆಂಟಾಗಿ ಪಬ್ಲಿಷ್ ಮಾಡಲಾಗಿದ್ದು ಭಾರತಕ್ಕೆ ಈ ಒಂದು ಪಟ್ಟಿಯಲ್ಲಿ 48ನೇ ಸ್ಥಾನ ಒದಗಿದೆ ಅಂತ DGCA ಅಂತಂದರೆ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ನ ಅಧಿಕಾರಿಯಿಂದ ಪಬ್ಲಿಷ್ ಮಾಡಲಾಗಿದೆ ಅಥವಾ ಈ ಒಂದು ರಿಪೋರ್ಟ್ನ ಒಂದು ಪ್ರಕಟಣೆಯನ್ನು ಮಾಡಲಾಗಿದೆ. ಮುಖ್ಯವಾಗಿ ಈ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ ಅಥವಾ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ICAO ಅನ್ನುವ ಒಂದು ಸಂಸ್ಥೆಯಿಂದ ಈ ಒಂದು ಶ್ರೇಯಾಂಕಗಳ ಪಟ್ಟಿಯನ್ನು ಪಬ್ಲಿಷ್ ಮಾಡಲಾಗ್ತಾ ಇದೆ ಅಂತ ಕಾಂಟೆಕ್ಸ್ಟ್ನಿಂದ ನಮಗೆ ಅರ್ಥ ಆಗುತ್ತೆ. ಸುಮಾರು ಈ ಒಂದು ಹಿಂದಿನ ವರ್ಷಗಳಲ್ಲಿ ಭಾರತವು 102ನೇ ಸ್ಥಾನದಲ್ಲಿದ್ದು, ಅಂದರೆ 4 ವರ್ಷಗಳ ಹಿಂದೆ ಭಾರತ 102ನೇ ಸ್ಥಾನದಲ್ಲಿದ್ದು 4 ವರ್ಷಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಈ ಒಂದು ವಿಮಾನಯಾನದ ಒಂದು ಸೇಫ್ಟಿಗಳ ಸಂಬಂಧಂತೆ ಸುರಕ್ಷತೆಗೆ ಸಂಬಂಧಿಸಿದಂತೆ ಕೈಗೊಳ್ಳಲಾಗಿದ್ದು 48ನೇ ಸ್ಥಾನವನ್ನು 2022ರ ಆವೃತ್ತಿಯ ಗ್ಲೋಬಲ್ ಏವಿಯೇಷನ್ ಸೇಫ್ಟಿ ಶ್ರೇಯಾಂಕದಲ್ಲಿ ಪಡೆದಿದೆ ಅಂತ ಈ ಒಂದು ಪಬ್ಲಿಕೇಶನ್ ಹೇಳ್ತಾ ಇದೆ. ಇನ್ನು ಈ ಒಂದು ರಿಪೋರ್ಟ್ನಲ್ಲಿ ಮೊದಲ ಸ್ಥಾನವನ್ನು ಪಡೆದಂತಹ ದೇಶ ಯಾವುದು ಅಂತಂದರೆ ಸಿಂಗಾಪುರ್ ಆಗಿದೆ. ನಂತರ ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಮತ್ತು ದಕ್ಷಿಣ ಕೊರಿಯಾ ದೇಶಗಳು ಕ್ರಮವಾಗಿ 2 ಮತ್ತು 3ನೇ ಸ್ಥಾನಗಳಲ್ಲಿ ಈ ಒಂದು ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿವೆ. ಇನ್ನು ನಮ್ಮ ನೆರೆಯ ರಾಷ್ಟ್ರವಾದಂತಹ ಚೀನಾ 49ನೇ ಸ್ಥಾನದಲ್ಲಿ, ಅಂದರೆ ಭಾರತಕ್ಕಿಂತ ಒಂದು ಸ್ಥಾನವನ್ನು ಕಡಿಮೆಯಾಗಿ ಪಡೆದುಕೊಂಡಿದೆ ಅಂತ ನಾವು ಈ ಒಂದು ವರದಿಯ ಪ್ರಕಾರ ನೋಡಬಹುದಾಗಿದೆ. ಇನ್ನು ವರದಿಯ ಬಗ್ಗೆ ಕೆಲವೊಂದಿಷ್ಟು ಮಹತ್ವದ ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ ಯೂನಿವರ್ಸಲ್ ಸೇಫ್ಟಿ ಓವರ್ಸೈಟ್ ಆಡಿಟ್ ಪ್ರೋಗ್ರಾಮ್ ನಿರಂತರವಾಗಿ ಈ ಒಂದು ಗ್ಲೋಬಲ್ ಏವಿಯೇಷನ್ ಸೇಫ್ಟಿಗೆ ಸಂಬಂಧಿಸಿದಂತಹ ಸಾಕಷ್ಟು ಮಾನಿಟರಿಂಗ್ ಅಪ್ರೋಚ್ಗಳನ್ನು ಮಾಡ್ತಾ ಇರುತ್ತೆ. ಸೊ ಇದರ ಅಡಿಯಲ್ಲಿ ನವೆಂಬರ್ 9ರಿಂದ 16ರವರೆಗೆ ICAO ಸಂಘಟಿತವಾದಂತಹ ಒಂದು ಇವ್ಯಾಲ್ಯುಯೇಷನನ್ನು ನಡೆಸಲಾಗಿತ್ತು. ಸೊ ಆವಾಗ ಆ ಒಂದು ಇವ್ಯಾಲ್ಯುಯೇಷನ್ ಪ್ರಕಾರ ಈ ಒಂದು ಶ್ರೇಯಾಂಕಗಳನ್ನು ಪಬ್ಲಿಷ್ ಮಾಡಲಾಗಿದೆ. ಸೊ ಇದರಲ್ಲಿ 48ನೇ ಸ್ಥಾನವನ್ನು ಭಾರತ ಪಡೆದುಕೊಂಡಿದೆ. ಮುಖ್ಯವಾಗಿ ಭಾರತದಲ್ಲಿ ಸಾಕಷ್ಟು ಇಂಪ್ರೂವೈಸ್ ಮಾಡಲಾದಂತಹ ಗಣನೀಯವಾಗಿ ಸುಧಾರಣೆಗಳನ್ನು ಮಾಡಲಾಗುವಂತಹ ಈ ಒಂದು ಏವಿಯೇಷನ್ ಸೇಫ್ಟಿ ಅಥವಾ ಈ ವಿಮಾನಯಾನ ಸುರಕ್ಷತೆಗೆ ಸಂಬಂಧಿಸಿದಂತೆ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಅತ್ಯುತ್ತಮ ಸುರಕ್ಷತಾ ಮಾನದಂಡಗಳನ್ನು ಸ್ಟ್ಯಾಂಡರ್ಡ್ಸ್ಗಳನ್ನು ಸೆಟ್ ಮಾಡಲಾಗಿದೆ. ಸೊ ಮೇಲ್ವಿಚಾರಣಾ ವ್ಯವಸ್ಥೆಗಳನ್ನು ಕೂಡ, ಮಾನಿಟರಿಂಗ್ ಸಿಸ್ಟಮ್ಗಳನ್ನು ಕೂಡ ಭಾರತದಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿದೆ ಅಂತ ಈ ಒಂದು ಸಂದರ್ಭದಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಈ ಒಂದು ರಿಪೋರ್ಟ್ನಲ್ಲಿ ಈ ಅತ್ಯುತ್ತಮವಾದಂತಹ ಈ ಸ್ಟ್ಯಾಂಡರ್ಡ್ಗಳನ್ನಾಗಿರ್ಬೋದು ಮತ್ತು ಈ ಮಾನಿಟರಿಂಗ್ ಸಿಸ್ಟಮ್ಗಳನ್ನು ಹೊಂದಿದಂತಹ ಪಟ್ಟಿಗೆ ಭಾರತವು ಕೂಡ ಸೇರಿದೆ ಅಂತ ಈ ಒಂದು ಏವಿಯೇಷನ್ ಸೇಫ್ಟಿ ರ್ಯಾಂಕಿಂಗ್ನಲ್ಲಿ ಈ ಒಂದು ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಲಾಗಿದೆ.
ಸೊ ನೆನ್ಪಿಟ್ಕೊಳ್ಳಿ, ಗ್ಲೋಬಲ್ ಏವಿಯೇಷನ್ ಸೇಫ್ಟಿ ಶ್ರೇಯಾಂಕದಲ್ಲಿ ಭಾರತ 48ನೇ ಸ್ಥಾನವನ್ನು 2022ರ ಆವೃತ್ತಿಯಲ್ಲಿ ಪಡೆದುಕೊಂಡಿದೆ. ಇನ್ನು ಈ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಿದಂತಹ ಸಂಸ್ಥೆಯ ಹೆಸರು ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ ಅಥವಾ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ಅಂತ. ಸೊ ಇದರ ಪ್ರಧಾನ ಕಚೇರಿ ಇರುವುದು ಕೆನಡಾ ದೇಶದ ಮಾಂಟ್ರಿಯಲ್ ಅನ್ನುವ ನಗರದಲ್ಲಿ. 1944ರಲ್ಲಿ ಡಿಸೆಂಬರ್ 7ರಂದು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಯಿತು. ಅಧ್ಯಕ್ಷರು ಈ ಸದ್ಯಕ್ಕೆ ಇರುವಂತಹ ಅಧ್ಯಕ್ಷರ ಹೆಸರು ಏನು ಅಂತಂದರೆ ಸಾಲ್ವಾಟೋರ್ ಸಿಯಾಚಿಟಾನೋ ಅಂತ. ಸೊ ನೆನ್ಪಿಟ್ಕೊಳ್ಳಿ, ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ ಇದರ ಮುಖ್ಯ ಕಚೇರಿಯಲ್ಲಿದೆ ಅಂತಂದರೆ ಕೆನಡಾದ ಮಾಂಟ್ರಿಯಲ್ ಅನ್ನುವ ನಗರದಲ್ಲಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ರೀಸೆಂಟಾಗಿ 2022ರ ಆವೃತ್ತಿಯ ಬ್ಯಾಂಕರ್ಸ್ ಬ್ಯಾಂಕ್ ಆಫ್ ದಿ ಇಯರ್ ಅನ್ನುವ ಒಂದು ಪ್ರಶಸ್ತಿಯನ್ನು ನೀಡಲಾಯಿತು. ಸೊ ಈ ಪ್ರಶಸ್ತಿಯನ್ನು ಪಡೆದಂತಹ ಭಾರತೀಯ ಬ್ಯಾಂಕ್ ಯಾವುದು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ HDFC ಬ್ಯಾಂಕ್, ಆಪ್ಷನ್ 2 RBI, ಆಪ್ಷನ್ 3 ಕೆನರಾ ಬ್ಯಾಂಕ್ ಅಥವಾ ಆಪ್ಷನ್ 4 ಬ್ಯಾಂಕ್ ಆಫ್ ಬರೋಡಾ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್ ರೀಸೆಂಟಾಗಿ ಈ ಒಂದು ಸಮ್ಮಿಟ್ನಲ್ಲಿ, ಶೃಂಗಸಭೆಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಬ್ಯಾಂಕರ್ಸ್ ಬ್ಯಾಂಕ್ ಆಫ್ ದಿ ಇಯರ್ ಅನ್ನೋ 2022ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಅಂತ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಇನ್ನು ಈ ಕಾಂಟೆಕ್ಸ್ಟನ್ನು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳೋದಾದರೆ 2022ರ ಆವೃತ್ತಿಯಲ್ಲಿ ನಡೆದಂತಹ ಶೃಂಗಸಭೆ, ಲಂಡನ್ನಲ್ಲಿ ನಡೆದಂತಹ ಈ ಗ್ಲೋಬಲ್ ಬ್ಯಾಂಕಿಂಗ್ ಸಂಬಂಧಿಸಿದಂತಹ ಶೃಂಗಸಭೆಯಲ್ಲಿ ಭಾರತದ ಸೆಗ್ಮೆಂಟ್ನಲ್ಲಿ ಕೆನರಾ ಬ್ಯಾಂಕ್ಗೆ ಬ್ಯಾಂಕರ್ಸ್ ಬ್ಯಾಂಕ್ ಆಫ್ ದಿ ಇಯರ್ ಅನ್ನುವ ಅವಾರ್ಡನ್ನು ಅಥವಾ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಈ ಕೆನರಾ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ LV ಪ್ರಭಾಕರ್ ಅವರು ಈ ಸಂಘಟಕರಿಂದ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದರು ಅಂತ ಕಾಂಟೆಕ್ಸ್ಟ್ನಿಂದ ನಮಗೆ ಅರ್ಥ ಆಗುತ್ತೆ. ಸೊ ಇದೇ ಒಂದು ಪಾಯಿಂಟ್ನಲ್ಲಿ LV ಪ್ರಭಾಕರ್ ಅವರು ಸದ್ಯಕ್ಕೆ ಕೆನರಾ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ ಅಂತ ನಾವು ಈ ಒಂದು ಪಾಯಿಂಟನ್ನು ಕೂಡ ಗಮನಿಸಬಹುದಾಗಿದೆ. ಇನ್ನು 2022ರಲ್ಲಿ ಭಾರತದಲ್ಲಿ ಅತ್ಯುತ್ತಮ ಬ್ಯಾಂಕ್ ಅನ್ನುವ ಪ್ರಶಸ್ತಿಯನ್ನು ಕೂಡ ಕೆನರಾ ಬ್ಯಾಂಕ್ಗೆ ನೀಡಲಾಗಿದೆ ಅಂತ ಈ ಒಂದು ಕಾಂಟೆಕ್ಸ್ಟ್ನಿಂದ ನಮಗೆ ತಿಳಿದು ಬರುತ್ತೆ. ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಗ್ರಾಹಕರು, ಹೂಡಿಕೆದಾರರು, ಸಿಬ್ಬಂದಿ ಮತ್ತು ಇತರ ಮಧ್ಯಸ್ಥಗಾರರಿಗೆ ಕೃತಜ್ಞತೆಯನ್ನು ಕೂಡ LV ಪ್ರಭಾಕರ್ ಅವರು ನೀಡಿದ್ದಾರೆ ಅಂತ ಕಾಂಟೆಕ್ಸ್ಟ್ನಿಂದ ನಮಗೆ ತಿಳಿದು ಬರುತ್ತೆ. ಸೊ ಬ್ಯಾಂಕರ್ಸ್ ಬ್ಯಾಂಕ್ ಆಫ್ ದಿ ಇಯರ್ ಪ್ರಶಸ್ತಿಗಳ ಬಗ್ಗೆ ತಿಳ್ಕೊಳ್ಳೋದಾದರೆ, ಮುಖ್ಯವಾಗಿ ಈ ಬ್ಯಾಂಕ್ ಅಥವಾ ಬ್ಯಾಂಕರ್ಸ್ ಬ್ಯಾಂಕ್ ಆಫ್ ದಿ ಇಯರ್ ಪ್ರಶಸ್ತಿಗಳನ್ನು ಬ್ಯಾಂಕಿಂಗ್ ವಲಯಕ್ಕೆ ಸಂಬಂಧಿಸಿದಂತಹ ಆಸ್ಕರ್ ಪ್ರಶಸ್ತಿ ಅಂತ ಕೂಡ ಪರಿಗಣಿಸಲಾಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಬ್ಯಾಂಕಿಂಗ್ ವಲಯಕ್ಕೆ ಸೇರಿದಂತಹ ಆಸ್ಕರ್ ಪ್ರಶಸ್ತಿ ಯಾವುದು ಅಂತ ಏನಾದರೂ ಹೇಳಿದರೆ ಬ್ಯಾಂಕರ್ಸ್ ಬ್ಯಾಂಕ್ ಆಫ್ ದಿ ಇಯರ್ ಅನ್ನುವ ಅವಾರ್ಡ್ ಆಗಿದೆ. ಕಳೆದ 12 ತಿಂಗಳುಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ಬ್ಯಾಂಕ್ಗಳ ಭೌಗೋಳಿಕತೆಗೆ ಸಂಬಂಧಿಸಿದಂತೆ ಆದಾಯ, ತಂತ್ರ ಅಥವಾ ಟೆಕ್ನಿಕ್ಸ್ಗಳಾಗಿರ್ಬೋದು, ನಾವೀನ್ಯತೆ, ಇನೋವೇಷನ್ ಆಗಿರ್ಬೋದು, ಟೆಕ್ನಾಲಜಿ ಮತ್ತು ಈ ಒಂದು ಪ್ರಾಡಕ್ಟ್ಗಳು ಮತ್ತು ಈ ಸೇವೆಗಳನ್ನು ಒದಗಿಸುವುದರಲ್ಲಿ ಮಾಡಿದಂತಹ ಸಾಕಷ್ಟು ಪರ್ಫಾರ್ಮೆನ್ಸನ್ನು ಗಮನಿಸಿಕೊಂಡು ಈ ಒಂದು ಬ್ಯಾಂಕರ್ಸ್ ಬ್ಯಾಂಕ್ ಆಫ್ ದಿ ಇಯರ್ ಅವಾರ್ಡನ್ನು ನೀಡಲಾಗುತ್ತೆ. ಇದನ್ನು ಬ್ಯಾಂಕಿಂಗ್ ವಲಯದ ಆಸ್ಕರ್ ಪ್ರಶಸ್ತಿ ಅಂತ ಕೂಡ ಪರಿಗಣಿಸಲಾಗುತ್ತೆ. ಸೊ 2022ರ ಆವೃತ್ತಿಯ ಈ ಅವಾರ್ಡನ್ನು ಪಡೆದುಕೊಂಡಂತಹ ಕೆನರಾ ಬ್ಯಾಂಕ್ ಬಗ್ಗೆ ಕೆಲವೊಂದಿಷ್ಟು ಮಹತ್ವದ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ನಿಯಂತ್ರಣದ ಮತ್ತು ಮಾಲೀಕತ್ವದ ಅಡಿಯಲ್ಲಿ ಕೆಲಸ ಮಾಡುವಂತಹ ಈ ಭಾರತೀಯ ಸಾರ್ವಜನಿಕ ವಲಯದ ಬ್ಯಾಂಕ್ ಅಥವಾ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂತ ಕೂಡ ಕೆನರಾ ಬ್ಯಾಂಕನ್ನು ಗುರುತಿಸಲಾಗುತ್ತೆ. ಇದರ ಸ್ಥಾಪನೆಯಾಗಿದ್ದು 1906ರಲ್ಲಿ ಸ್ಥಾಪನೆ ಮಾಡಿದಂತಹ ವ್ಯಕ್ತಿಯ ಹೆಸರು ಏನು ಅಂತಂದರೆ ಮಂಗಳೂರಿನ ಅಮ್ಮೈಂಬಲ್ ಸುಬ್ಬಾರಾವ್ ಪೈ ಅಂತ ಈ ಒಂದು ಕೆನರಾ ಬ್ಯಾಂಕನ್ನು ಸ್ಥಾಪನೆ ಮಾಡಿದಂತಹ ವ್ಯಕ್ತಿಯ ಹೆಸರಾಗಿದೆ. ಸೊ ಈ ಬ್ಯಾಂಕ್ ಭಾರತದಾದ್ಯಂತ ತನ್ನ ಬ್ರಾಂಚಸ್ಗಳನ್ನು ಹೊಂದಿದ್ದು, ಭಾರತದ ಹೊರಗೂ ಕೂಡ ಅಂದರೆ ಲಂಡನ್, ದುಬೈ ಮತ್ತು ನ್ಯೂಯಾರ್ಕ್ ನಗರಗಳಲ್ಲೂ ಕೂಡ ತನ್ನ ಕಚೇರಿಗಳನ್ನು ಕೆನರಾ ಬ್ಯಾಂಕ್ ಹೊಂದಿದೆ. ಸೊ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಜುಲೈ 1, 1906ರಲ್ಲಿ ಕೆನರಾ ಬ್ಯಾಂಕನ್ನು ಉದ್ಘಾಟನೆ ಮಾಡಲಾಯಿತು ಅಥವಾ ಸ್ಥಾಪನೆ ಮಾಡಲಾಯಿತು. ಇದರ ಸಂಸ್ಥಾಪಕರು ಯಾರು ಅಂತಂದರೆ ಅಮ್ಮೆಂಬಲ್ ಸುಬ್ಬಾರಾವ್ ಪೈ ಅಂತ. ಇನ್ನು ಕರ್ನಾಟಕದ ರಾಜಧಾನಿಯಾದಂತಹ ಬೆಂಗಳೂರಿನಲ್ಲಿ ಈ ಕೆನರಾ ಬ್ಯಾಂಕ್ನ ಪ್ರಧಾನ ಕಚೇರಿ ಲೊಕೇಟ್ ಆಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಕೆನರಾ ಬ್ಯಾಂಕ್. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಂಧರಿಗಾಗಿ 2022ರ
ಆವೃತ್ತಿಯ ಕ್ರಿಕೆಟ್ T20 ವಿಶ್ವಕಪ್ಪನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಸೊ ಆಯೋಜನೆಯನ್ನು ಅಥವಾ ಆರ್ಗನೈಸೇಷನನ್ನು ಎಲ್ಲಿ ಮಾಡಲಾಗ್ತಾ ಇದೆ, ಯಾವ ದೇಶ ಈ T20 ಬ್ಲೈಂಡ್ ವರ್ಲ್ಡ್ ಕಪ್ನ ಹೋಸ್ಟ್ ಆಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಕತಾರ್ ದೇಶದಲ್ಲಿ, ಆಪ್ಷನ್ 2 ಅಬುಧಾಬಿಯಲ್ಲಿ, ಆಪ್ಷನ್ 3 ಭಾರತ, ಆಪ್ಷನ್ 4 ಬಾಂಗ್ಲಾದೇಶ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಭಾರತದಲ್ಲಿ 2022ರ T20 ವಿಶ್ವಕಪ್, ಮುಖ್ಯವಾಗಿ ಅಂಧರಿಗಾಗಿ ನಡೆಸಲಾಗುವಂತಹ T20 ವರ್ಲ್ಡ್ ಕಪ್ಪನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಸೊ ಕಾಂಟೆಕ್ಸ್ಟನ್ನು ಆಲ್ರೆಡಿ ಪ್ರಶ್ನೆಯಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ಡಿಸೆಂಬರ್ 5ರಿಂದ 17ರವರೆಗೆ ಅಂಧರಿಗಾಗಿ ಈ 3ನೇ ಆವೃತ್ತಿಯ T20 ವಿಶ್ವಕಪ್ ಕ್ರಿಕೆಟ್ ಟೂರ್ನಮೆಂಟನ್ನು ಭಾರತದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ ಅಂತ ಇತ್ತೀಚೆಗೆ ನಾವು ನ್ಯೂಸ್ನಲ್ಲಿ ಅರ್ಥ ಮಾಡ್ಕೊಂಡ್ವಿ. ಸೊ ಈ ಒಂದು ಸಂದರ್ಭದಲ್ಲಿ ಭಾರತ ಅಷ್ಟೇ ಅಲ್ಲದೆ ಆಸ್ಟ್ರೇಲಿಯಾ, ಬಾಂಗ್ಲಾದೇಶ್, ನೇಪಾಳ, ಪಾಕಿಸ್ತಾನ್, ದಕ್ಷಿಣ ಆಫ್ರಿಕಾ ಮತ್ತು ಶ್ರೀಲಂಕಾ ದೇಶಗಳು ಈ ಒಂದು ವಿಶ್ವಕಪ್ ಟೂರ್ನಿಯಲ್ಲಿ ಭಾಗವಹಿಸ್ತಾ ಇವೆ. ಸೊ ಈ ಒಂದು ಸಂದರ್ಭದಲ್ಲಿ 150 ಆಟಗಾರರು ಈ ಒಂದು ಟೂರ್ನಮೆಂಟ್ನಲ್ಲಿ ಭಾಗವಹಿಸ್ತಾ ಇದ್ದು 9 ನಗರಗಳಲ್ಲಿ ಒಟ್ಟು 24 ಪಂದ್ಯಗಳು ನಡೆಯಲಿವೆ ಅಂತ ಒಂದು ನ್ಯೂಸ್ನಿಂದ ನಮಗೆ ತಿಳಿದು ಬರುತ್ತೆ. ಈ ವಿಶ್ವ ಅಂಗವಿಕಲರ ದಿನಾಚರಣೆಯನ್ನು ಕೂಡ ಸಾರ್ವತ್ರಿಕವಾಗಿ ಆಚರಿಸುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದ್ದು, ಡಿಸೆಂಬರ್ 5ರಂದು ಗುರುಗ್ರಾಮದ ತೌದೇವಿ ಲಾಲ್ ಅನ್ನುವ ಒಳಾಂಗಣ ಕ್ರೀಡಾಂಗಣದಲ್ಲಿ ಈ ವಿಶ್ವಕಪ್ನ ಉದ್ಘಾಟನೆಯನ್ನು ಮಾಡಲಾಯಿತು. ಇನ್ನು ಭಾರತ ತಂಡದ ಕ್ರಿಕೆಟ್ ಮಾಜಿ ಆಟಗಾರರಾದಂತಹ ಯುವರಾಜ್ ಸಿಂಗ್ ಅವರು ಈ ಟೂರ್ನಿಯ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಆಯ್ಕೆಯಾಗಿದ್ದಾರೆ. ಇನ್ನು ಈ ವಿಶ್ವ ಅಂಧರ ಒಂದು ಕ್ರಿಕೆಟ್ ಟೂರ್ನಿಯ ಬಗ್ಗೆ ತಿಳ್ಕೊಳ್ಳೋದಾದರೆ, ಮುಖ್ಯವಾಗಿ ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದಂತಹ ಸಮರ್ಥನಂ ಅನ್ನುವ ವಿಕಲಚೇತನರಿಗಾಗಿ ನಡೆಸುವಂತಹ ಈ ಟ್ರಸ್ಟ್ನ ಸಹಯೋಗದಲ್ಲಿ ಈ ಕ್ರಿಕೆಟ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಇನ್ ಇಂಡಿಯಾ ಅನ್ನುವ ಒಂದು ಸಂಸ್ಥೆಯ ಒಂದು ಇನಿಷಿಯೇಟಿವ್ ಆಗಿ 2012ರಿಂದ ಈ ಒಂದು ಚಾಂಪಿಯನ್ಶಿಪ್ಪನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಸೊ ಅಲ್ಲಿಂದ ಸದ್ಯಕ್ಕೆ ಇಲ್ಲಿಯವರೆಗೂ ಸಮರ್ಥನಂ ಅನ್ನುವ ಟ್ರಸ್ಟ್ನಿಂದ 30,000 ದೃಷ್ಟಿಹೀನರ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿದೆ ಅಂತ ಈ ಒಂದು ಸಿಸ್ಟಮ್ನಲ್ಲಿ ಅಥವಾ ನ್ಯೂಸ್ನಲ್ಲಿ ನಾವು ಅರ್ಥ ಮಾಡ್ಕೋಬೋದಾಗಿದೆ. ನೆನ್ಪಿಟ್ಕೊಳ್ಳಿ, 3ನೇ ಆವೃತ್ತಿಯ ಅಂಧರಿಗಾಗಿ ನಡೆಸಲಾಗುವಂತಹ T20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯನ್ನು ಭಾರತದಲ್ಲಿ 2022ರಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಇವತ್ತು ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಅಂತಾರಾಷ್ಟ್ರೀಯ ಚೀತಾ ದಿನದ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಡಿಸೆಂಬರ್ 4ರಂದು ಪ್ರತಿ ವರ್ಷ ಈ ಅಂತಾರಾಷ್ಟ್ರೀಯ ಚೀತಾ ದಿನವನ್ನು ಆಚರಿಸಲಾಗುತ್ತೆ ಮತ್ತು ಚೀತಾಗಳ ಒಂದು ವಿಶೇಷತೆಯನ್ನು ಕೂಡ ನಾವು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿಯಾಗಿ ಯಾವ ರೀತಿಯಾಗಿ ಭಾರತದಲ್ಲಿ ಈ ಚೀತಾ ರೀಇಂಟ್ರೊಡಕ್ಷನ್ ಪ್ರೋಗ್ರಾಮನ್ನು ನಡೆಸಲಾಯಿತು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಪುಸ್ತಕದ ಒಂದು ಪಬ್ಲಿಕೇಶನ್ ಬಗ್ಗೆ ತಿಳ್ಕೊಂಡ್ವಿ. ಬ್ರೇವ್ ಹಾರ್ಟ್ಸ್ ಆಫ್ ಭಾರತ್ ವಿಗ್ನೆಟ್ಸ್ ಫ್ರಮ್ ಇಂಡಿಯನ್ ಹಿಸ್ಟ್ರಿ ಅನ್ನುವ ಪುಸ್ತಕದ ಪಬ್ಲಿಕೇಶನ್ ಬಗ್ಗೆ ತಿಳ್ಕೊಂಡ್ವಿ. ಇದರ ಸಾರಾಂಶವನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಗ್ಲೋಬಲ್ ಏವಿಯೇಷನ್ ಸೇಫ್ಟಿ ಶ್ರೇಯಾಂಕದ ಕುರಿತಾಗಿ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. 48ನೇ ಸ್ಥಾನವನ್ನು ಈ ಒಂದು ಆವೃತ್ತಿಯ ಶ್ರೇಯಾಂಕದ ಪಟ್ಟಿಯಲ್ಲಿ ನಾವು ಭಾರತ ಹೊಂದಿದೆ ಅಂತ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಬ್ಯಾಂಕರ್ಸ್ ಬ್ಯಾಂಕ್ ಆಫ್ ದಿ ಇಯರ್ 2022ರ ಆವೃತ್ತಿಯ ಪ್ರಶಸ್ತಿಯನ್ನು ಕೆನರಾ ಬ್ಯಾಂಕ್ ಪಡೆದುಕೊಂಡಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಕೆನರಾ ಬ್ಯಾಂಕ್ನ ಸ್ಥಾಪನೆಯ ಕುರಿತಾದಂತಹ ಸಾಕಷ್ಟು ಮಹತ್ವದ ಮಾಹಿತಿಗಳನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಅಂಧರಿಗಾಗಿ 3ನೇ ಆವೃತ್ತಿಯ T20 ವಿಶ್ವಕಪ್ ಟೂರ್ನಿಯನ್ನು ಭಾರತದಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಒಂದು ಕಂಟೆಂಟ್ ನಿಮ್ಮ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಅನಿಸಿದರೆ ಶೇರ್ ಮಾಡಿ. ನಿಮ್ಮ ಯಾವುದೇ ಸಜೆಷನ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.